ಮೇಲಿರುವಂತಹ ಗಣ್ಯರಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ಬಹಳಷ್ಟು ಚೇತನಗಳಿವೆ ವೇದಿಕೆ ಮೇಲೆ. ಯಾಕಂದರೆ ಕಾನೂನಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಛಾಪು ಓದ್ತಿರುವಂಥ ಹಾರ್ನಳ್ಳಿಯವರಾಗಿರ್ಬೋದು, ಹಿರಿಯ ಕಲಾವಿದರಾಗಿರುವಂಥ ರಮೇಶ್ ಭಟ್ರು, ಹಲವಾರು ರಾಷ್ಟ್ರ ಪ್ರಶಸ್ತಿಗಳನ್ನು ಪಡೆದಿರುವಂಥ ಶೇಷಾದ್ರಿಯವರು, ಸಂತನೆಂದರೆ ಯಾರು ಅಂತ ಹಾಡು ಜ್ಞಾಪಿಸ್ಕೊಂಡ ತಕ್ಷಣ ಜ್ಞಾಪಕ ಆಗುವಂಥ ಶಾನ್ ಭಾಗ್ ಅವರು, ಪುರಾಣಿಕರು, ಜೊತೆಗೆ ಅವಾರ್ಡ್ ತಗೊಂಡಿರುವಂಥ ಬಹಳಷ್ಟು ಜನ ಇದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ತಮ್ಮೆಲ್ಲರಿಗೂ ಕೂಡ ನನ್ನ ವಂದನೆಗಳನ್ನು ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ನಾನು ಶುರು ಮಾಡ್ತಾ ಇದ್ದೀನಿ. ನಿನ್ನೆ ಸಂಜೆ ನಾನು, ನನ್ನ ವೈಫು ಮತ್ತು ನನ್ನ ಮಗಳು ಕಾರ್ಯಕ್ರಮ ನೋಡೋಕ್ಕೆ ಅಂತ ಬಂದ್ವಿ. ನೋಡಿ, ಅರಮನೆ ಮೈದಾನ ಅನ್ನುವಂಥದ್ದು ಇದೆಯಲ್ಲ, ಈ ಅರಮನೆ ಮೈದಾನ ಈ ವೈಭವಕ್ಕೆ ಸಾಕ್ಷಿಯಾಗಿರುವಂಥದ್ದು. ದೊಡ್ಡ ದೊಡ್ಡ ಮದುವೆಗಳು ನಡೀತವೆ, ದೊಡ್ಡ ದೊಡ್ಡ ಸಮಾರಂಭಗಳು ನಡೀತವೆ, ರಾಜಕೀಯ ಕಸರತ್ತುಗಳು ನಡೀತವೆ. ಇಲ್ಲಿ ಒಂಥರ ಶ್ರೀಮಂತಿಕೆಯನ್ನು ತೋರಿಸ್ಲಿಕ್ಕೆ ಬಹಳ ಹೇಳಿ ಮಾಡಿಸಿದಂಥ ಜಾಗ. ನಿನ್ನೆ ನಾನು ಬಂದಾಗಲೂ ಕೂಡ ನೋಡಿದೆ, ಶ್ರೀಮಂತಿಕೆಗೇನು ಕೊರತೆ ಇರಲಿಲ್ಲ. ಆದರೆ ಯಾವ ಶ್ರೀಮಂತಿಕೆ, ಆ ಶ್ರೀಮಂತಿಕೆಯ ಕಾರಣ ಏನು ಅನ್ನುವಂಥದ್ದು ಇದೆಯಲ್ಲ, ವೆರಿ ವೆರಿ ಇಂಪಾರ್ಟೆಂಟ್. ಅದು ಒಂದು ಆಯುರ್ವೇದ ಕಾರ್ಯಕ್ರಮವನ್ನು ಈ ರೀತಿಯೂ ಮಾಡಲಿಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಅತ್ಯಂತ ಸಹಜವಾಗಿ ನಮಗೆ ಉದ್ಭವ ಆಗಿಬಿಡುತ್ತೆ. ಒಂದು ಕಾರ್ಯಕ್ರಮನ ಹಿಂಗೆ ಮಾಡಲಿಕ್ಕೆ ಸಾಧ್ಯನಾ, ಈ ರೀತಿ ಆಯೋಜಿಸ್ಲಿಕ್ಕೆ ಸಾಧ್ಯನಾ, ಇಷ್ಟೊಂದು ವರ್ಣರಂಜಿತವಾಗಿ ಕೊಡ್ಲಿಕ್ಕೆ ಸಾಧ್ಯನಾ, ಇಷ್ಟೊಂದು ಒಂದು ಕಾರ್ಯಕ್ರಮವನ್ನು ಇನ್ಫಾರ್ಮೇಟಿವ್ ಮಾಡಲಿಕ್ಕೆ ಸಾಧ್ಯನಾ? ನೆನ್ನೆ ನೋಡಿದಂಥ ಸಂದರ್ಭದಲ್ಲಿ ನನಗನ್ಸಿದ್ದು ಅದನ್ನೇ. ಯಾಕಂದರೆ ಒಂದೆರಡು ಸಂಗತಿಗಳೆಲ್ಲ, ಒಂದಷ್ಟು ಪಾಯಿಂಟ್ಗಳನ್ನು ನಾನು ಹಾಕ್ಕೊಂಬಂದಿದ್ದೀನಿ. ಆರಂಭದಲ್ಲಿ ಬರಬರ್ತಾನೆ ಆ ಸೊಬಗನ್ನು ನೋಡೋಗಲೇ ಅನ್ನಿಸ್ತು ನನಗೆ, ಅರೆ ಭಾಳ ವಿಭಿನ್ನವಾಗಿದೆ ಅಂತ. ಬರಬರ್ತಾನೆ ಒಂದು ರಥ ನಮ್ಮನ್ನು ಸ್ವಾಗತ ಮಾಡ್ತು. ಅದಾದಮೇಲೆ ಒಳಗಡೆಗೆ ಇನ್ನೊಂದು ರಥ, ಇನ್ನು ಸೀದಾ ಒಳಗಡೆ ಬಂದರೆ ಅತಿರಥ, ಮಹಾರಥ. ಇದನ್ನು ಈ ರೀತಿ ಒಂದು ಕಾರ್ಯಕ್ರಮವನ್ನು, ಈ ರೀತಿ ಒಂದು ಪ್ಲಾನನ್ನು ಒಬ್ಬರೇ ಒಬ್ಬರು ಮಾತ್ರ ಮಾಡಲಿಕ್ಕೆ ಸಾಧ್ಯ. ಆ ಮಾಡುವಂಥ ದಿವ್ಯ ಶಕ್ತಿ ಚೇತನದ ಹೆಸರು ಡಾಕ್ಟರ್ ಗಿರಿಧರ್ ಕಜೆ. ಬಹಳಷ್ಟು ಸಂಗತಿಗಳಿದೆ ಕಜೆಯವ್ರ ಬಗ್ಗೆ ಮಾತಾಡಲಿಕ್ಕೆ. ನಂದು ಅವ್ರದ್ದು ಸ್ನೇಹ ಸುಮಾರು 17-18 ವರ್ಷಗಳ ಸ್ನೇಹ. ನಾವು ಹಿಂದೆ ಒಂದು ಆ್ಯಡ್ ನೋಡ್ತಾ ಇದ್ವಿ, ಈಟ್ ಕ್ರಿಕೆಟ್, ಸ್ಲೀಪ್ ಕ್ರಿಕೆಟ್, ಪ್ಲೇ ಕ್ರಿಕೆಟ್ ಅಂತ. ಎಲ್ಲವೂ ನನ್ನ ಕ್ರಿಕೆಟೇ ಆಗಿಬಿಟ್ಟಿದೆ ಅನ್ಲಿಕ್ಕೆ ಒಂದು ಎಕ್ಸಾಂಪಲ್ ಅದು. ಡಾಕ್ಟರ್ ಗಿರಿಧರ್ ಕಜೆ ಅವ್ರದ್ದು ಕೂಡ ಅದೇ ರೀತಿಯೇ. ಅವ್ರದ್ದು ಈಟ್ ಆಯುರ್ವೇದ, ಸ್ಲೀಪ್ ಆಯುರ್ವೇದ, ಪ್ಲೇ ಆಯುರ್ವೇದ, ಟ್ರೀಟ್ ಆಯುರ್ವೇದ, ಲೈಫೇ ಆಯುರ್ವೇದ. ಈ ರೀತಿ ಆಯುರ್ವೇದಕ್ಕೆ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡಂಥವ್ರ ಸಂಖ್ಯೆ ಬಹಳಷ್ಟಿದೆ. ಆದರೆ ಅದನ್ನು ಜನರಿಗೆ ಮುಟ್ಟಿಸ್ಲಿಕ್ಕೆ ತನ್ನದೇ ಆದಂಥ ವಿಧಾನವನ್ನು ಬಳಸೋದಿದೆಯಲ್ಲ, ಅದು ಬಹಳ ಮುಖ್ಯ. ಎರಡ ಕಾರ್ಯಕ್ರಮಗಳು ನಿನ್ನೆ ಎಲ್ಲ ಆದಮೇಲೆ ಅದೊಂದು ಭಾಳ ಅದ್ಭುತವಾದಂಥ ಒಂದು ಶೋ ನಡೀತು. ಪರದೆ ಮೇಲೆ ವಿಚಿತ್ರವಾದಂಥ ಬೆಳಕಿನ ಕಿರಣಗಳು ಬಂದು ಲೇಸರ್ ಶೋ ನೋಡಬೇಕಾಗಿತ್ತು ನೀವು, ಅದು ಯಾವ ರೀತಿ ಇತ್ತು ಅಂತ. ಅದರಲ್ಲಿ ಒಂದು ಅನಿಸಿದ್ದೇನು ಅಂದರೆ, ಈ ಸಮುದ್ರ ಮಂಥನದ್ದು ಕೂಡ ಬಂತು. ನನಗನ್ನಿಸ್ತು, ಈ ಸಮುದ್ರ ಮಂಥನಕ್ಕೂ ಈ ಡಾಕ್ಟರ್ ಗಿರಿಧರ್ ಕಜೆಯವರ ಈ ಕಾರ್ಯಕ್ರಮಗಳಿಗೂ ಏನಂಥ ವ್ಯತ್ಯಾಸ ಇಲ್ಲ ಅಂಥೇಳಿ ಅಂತ. ಯಾಕಂದರೆ 14 ಬಹಳ ಶ್ರೇಷ್ಠವಾಗಿರುವಂಥ ವಸ್ತುಗಳು, ಜೀವಗಳು ಅಲ್ಲಿಂದ ಬಂದವು ಅಂತ ನಾವು ಕೇಳಿದ್ದೀವಿ. ಆದರೆ ನೋಡಿ, ಮಂದಾರ ಪರ್ವತವನ್ನು ಕಡಗೋಲನ್ನಾಗಿ ಮಾಡಿಕೊಂಡು, ವಾಸುಕಿಯನ್ನು ಹಗ್ಗವನ್ನಾಗಿ ಮಾಡಿಕೊಂಡು, ಒಂದು ಕಡೆಗೆ ದೇವತೆಗಳು, ಇನ್ನೊಂದು ಕಡೆಗೆ ರಾಕ್ಷಸರು ಕಡದಂಥ ಸಂದರ್ಭದಲ್ಲಿ ಇನ್ನೇನು ಪರ್ವತ ಮುಳ್ಕೊಂಡು ಹೋಗ್ತಾ ಇದೆ ಅಂದಾಗ ಮಹಾವಿಷ್ಣು ಆಮೆಯ ರೂಪದಲ್ಲಿ ಬಂದ, ಆ ಕಡಗೋಲಿಗೆ ಆಧಾರವಾಗಿ ನಿಂತ್ಕೊಂಡ ಅಂತ ನಾವು ನೋಡಿದ್ದೀವಿ.
ಆದರೆ ಕಡದಂಥ ಸಂದರ್ಭದಲ್ಲಿ ಮೊದಲು ಬಂದದ್ದು ಯಾವುದು? ಕಾರ್ಕೋಟಕ ವಿಷ. ಜೀವನ ಪಾಠ ಇರೋದು ನನಗನ್ಸುತ್ತೆ ಅಲ್ಲಿಂದಲೇ. ಸಮುದ್ರ ಮಂಥನ ಅನ್ನುವಂಥದ್ದು ಸಮುದ್ರ ಮಂಥನ ಅಲ್ಲ, ಅದು ನಮ್ಮ ಮನಸ್ಸಿನ ಮಂಥನ, ನಮ್ಮ ಜೀವನದ ಮಂಥನ. ಅದು ಯಾವ ವ್ಯಕ್ತಿಗೆ ಬರುವಂಥ ವಿಷವನ್ನು ತನ್ನ ಗಂಟ್ಲಲ್ಲಿಟ್ಟುಕೊಂಡು ಅಥವಾ ತನ್ನ ಹೊಟ್ಟೆಯಲ್ಲಿಟ್ಟುಕೊಂಡು ಅದನ್ನು ಅರಗಿಸಿಕೊಳ್ಳುವಂಥ ಶಕ್ತಿ ಇದೆಯಲ್ಲ, ಅಂಥವನಿಗೆ ಮಾತ್ರ ಮುಂದಿನ ದಿನಗಳಲ್ಲಿ ಐರಾವತ ಬರುತ್ತೆ. ಐರಾವತ ಅನ್ನೋದನ್ನು ನೀವು ಒಂದು ಒಳ್ಳೆ ವಾಹನ ಅಂತ ಅಂದ್ಕೊಳ್ಳಿ. ಲಕ್ಷ್ಮಿ ಬರ್ತಾಳೆ, ಲಕ್ಷ್ಮಿಯನ್ನು ನೀವು ಶ್ರೀಮಂತಿಕೆ ಅಂದ್ಕೊಳ್ಳಿ. ಚಂದ್ರ ಕಾಣಿಸ್ಕೊಳ್ತಾನೆ, ಎಲ್ಲವೂ ಕೂಡ ಲಭ್ಯವಾಗುತ್ತೆ. ಆದರೆ ಆರಂಭದಲ್ಲಿ ವಿಷವನ್ನು ಅರಗಿಸಿಕೊಳ್ಳುವಂಥ ಶಕ್ತಿ ಇರಬೇಕು. ಅದಿದ್ದರೆ ಮಾತ್ರ ಎಲ್ಲವೂ ಕೂಡ ಲಭಿಸುತ್ತೆ. ಆಯುರ್ವೇದ ಅಷ್ಟು ಸುಲಭ ಅಲ್ಲ. ಆಯುರ್ವೇದವನ್ನು ಅರಗಿಸ್ಕೊಳ್ಳೋದು ಕೂಡ ಅಷ್ಟು ಸುಲಭ ಅಲ್ಲ. ಆಯುರ್ವೇದದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬೆಳೆಯೋದು ಕೂಡ ಅಷ್ಟು ಸುಲಭ ಅಲ್ಲ. ನನಗೆ ಯಾವಾಗಲೂ ಕೂಡ ಭಾಳ ಬೇಸರ ಅನ್ನಿಸ್ತಿದ್ದು, ಉತ್ತರ ಭಾರತದ ಕೆಲವೊಂದು ಸಂಸ್ಥೆಗಳು, ದಕ್ಷಿಣ ಭಾರತದ ಕೆಲವೊಂದು ಕಂಪ್ನಿಗಳು, ಎಲ್ಲಿ ನಮ್ಮ ಈ ಪಂಡಿತರದ್ದೊಂದು ಕಂಪ್ನಿ ಬಿಟ್ಟರೆ ಮೈಸೂರು ಹತ್ರ ನಂಜನಗೂಡಲ್ಲಿ ಮತ್ತಾವುದು ನಮಗಷ್ಟು ಜ್ಞಾಪಕ ಇಲ್ಲ. ಅದೇ ಕೇರಳದಲ್ಲಿ ನೋಡಿ, ಕೇರಳದಲ್ಲಿ ಆಯುರ್ವೇದ ಬಹಳ ಮುಂದಿದೆ. ಉತ್ತರ ಭಾರತದಲ್ಲಿ ಅದನ್ನು ನಿರಂತರವಾಗಿ ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಯಾಕೆ ಬ್ಯೂಟಿ ಅನಿಸುತ್ತೆ ಒಂದು ಕಾರ್ಯಕ್ರಮ ಅಂತಂದರೆ, ಈ ಕಾರ್ಯಕ್ರಮಕ್ಕೆ ಬಂದಾಗ ಹೊರಗಡೆಗೆ ದೂದ್ ಪಾಪೇಶ್ವರದ್ದು ಅವ್ರದ್ದೊಂದು ಸ್ಟಾಲ್ ಇದೆ, ಹಿಮಾಲಯದ್ದೊಂದು ಸ್ಟಾಲ್ ಇದೆ. ಅವರು ತಮ್ಮೆಲ್ಲ ವಿವರಗಳನ್ನು ಕೊಡ್ತಾ ಇದ್ದಾರೆ, ಎಲ್ಲರೂ ಸೇರ್ತಾ ಇದ್ದಾರೆ. ನನಗೆ ತಕ್ಷಣ ಜ್ಞಾಪಕ ಆಗಿದ್ದೇನು ಅಂತಂದರೆ, ನಮ್ಮೂರಿನಲ್ಲಿ ನಡೆಯುವಂಥ ಜಾತ್ರೆ, ಊರಲ್ಲಿ ನಡೆಯುವಂಥ ಜಾತ್ರೆಗಳಿದೆಯಲ್ಲ, ಕೇವಲ ನಮ್ಮೂರು ನಮ್ಮ ದೇವರಿಗೆ ಮಾತ್ರ ಸೀಮಿತ ಆಗಿರಲ್ಲ, ಅಕ್ಕಪಕ್ಕದ ಊರುಗಳ ದೇವರುಗಳೆಲ್ಲ ಬರ್ತಾರೆ. ದೇವರುಗಳ ಸಮ್ಮೇಳನ, ಸಮಾವೇಶ. ಯಾಕಪ್ಪ ಅಂದರೆ ನಾವೆಲ್ಲರೂ ಕೂಡ ನಮ್ದು ಒಂದೇ ಮಾರ್ಗ, ಭಕ್ತಿ ಮಾರ್ಗ. ನಮ್ಮದು ಹೆಸರುಗಳು ಬೇರೆ ಬೇರೆ ಇರ್ತವೆ ಅಷ್ಟನ್ನೇ. ನಾವೆಲ್ಲರೂ ಕೂಡ ಒಟ್ಟೊಟ್ಟಿಗೆ ಇರಬೇಕು, ಒಟ್ಟೊಟ್ಟಿಗೆ ಸಾಗಬೇಕು ಅನ್ನುವಂಥ ಸಂದೇಶ. ಇವೆಲ್ಲ ಕಂಪ್ನಿಗಳು ನೋಡಿದಂಥ ಸಂದರ್ಭದಲ್ಲಿ ನನಗನ್ನಿಸ್ತು, ಎಸ್, ಸರಿಯಾದ ಮಾರ್ಗದಲ್ಲಿ ಇದು ಹೋಗ್ತಾ ಇದೆ, ಇದು ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇದೆ. ಇದು ಸಂಗತಿ. ನೋಡಿ, ನಮ್ಮದು ಹೇಳಿ ಕೇಳಿ ನಾವು ಮಾತನವರು. ಸುಮಾರು 26 ವರ್ಷಗಳಾಯ್ತು ನಾನು ನನ್ನ ವೃತ್ತಿ ಜೀವನಕ್ಕೆ ಬಂದು. ಮಾತು ನಿರಂತರವಾದ ಮಾತು. ಕಜೆಯವ್ರ ಜೊತೆಗೂ ಕೂಡ ಬಹಳಷ್ಟು ಮಾತುಗಳಾಗಿದೆ. ಕಜೆಯವ್ರಿಗೂ ನನಗೂ ಇರುವಂತಹ ವ್ಯತ್ಯಾಸ ನಾನಿಲ್ಲಿ ಹೇಳಲೇಬೇಕು. ನನ್ನ ಭಾಳ ಆತ್ಮೀಯರವರು. ಅವರು ಆಸ್ಪತ್ರೆಗೆ ಜಾಗ ಕೊಂಡುಕೊಳ್ಳುವಂಥ ಸಂದರ್ಭದಿಂದ ಹಿಡಿದು ಬಿಲ್ಡಿಂಗ್ ಕಟ್ಟೋ ತನಕ 21 ಮೆಡಿಕಲ್ ಶಾಪ್ಗಳನ್ನು, ಆಯುರ್ವೇದದ ಮೆಡಿಕಲ್ ಶಾಪ್ಗಳನ್ನು ತೆಗೆಯುವಂಥ ಸಂದರ್ಭದಲ್ಲೂ ಕೂಡ ನಾವು ಅವರು ಸಾಕಷ್ಟು ಚರ್ಚೆ ಮಾಡಿದ್ದೀವಿ. ಭಾಳಷ್ಟು ವಿಚಾರಗಳು ಚರ್ಚೆ ಆಗಿದೆ. ಕೊನೆಗೆ ಅವರು ಬರೆಯೋಕ್ಕೆ ಶುರು ಮಾಡಿದ್ರು. ನಾನು ಅದು ಇದು ಬರೆದು ಹಾಕ್ತಾ ಇದ್ದೆ. ಅವಾಗ ಹೇಳಿದ್ರು, ಚಂದ ಬರೀತೀರಿ ಮಾರ್ರೆ, ನೀವೇನಾದರೂ ಬರೀಬೇಕು ನೀವು, ಆಯಿತಾ ಅಂತ. ನಾನು ಆಯ್ತು ಡಾಕ್ಟ್ರೆ ಬರಿತೀನಿ ಎಂದೆ. ನನ್ನ ಬರವಣಿಗೆ ಅಲ್ಲೇ ಇದೆ. ಆದರೆ ಡಾಕ್ಟ್ರು ನಿರಂತರವಾಗಿ ಬರಿತಾನೇ ಇದ್ದಾರೆ. ನನ್ನ ಆತ್ಮೀಯ ಮಿತ್ರ, ಕನ್ನಡಪ್ರಭ ಮತ್ತು ಸುವರ್ಣ ನ್ಯೂಸ್ನ ಮುಖ್ಯಸ್ಥರು ರವಿ ಹೆಗಡೆ ನನಗೆ ನೆನಪಾಗ್ತಾ ಇದ್ದಾರೆ. ಅವರೊಂದು ಅಂಕಣವನ್ನು ಶುರು ಮಾಡಿದರು ಕನ್ನಡಪ್ರಭದಲ್ಲಿ. ಭಾಳ ಬ್ಯೂಟಿಫುಲ್ ಅಂಕಣ. ಬಹಳ ಬ್ಯುಸಿ ಇರ್ತಾರೆ ಆದರೂ ಬರೀತಾರೆ ಅಂತ ಅಂಕಣದ ಹೆಸರು. ಜಗತ್ತಲ್ಲಿ ಬಹಳ ಬ್ಯುಸಿ ಇರ್ತಾರೆ ಆದರೂ ಕೂಡ ಬರೀತಾರೆ ನೋಡಿ ಅಂತ. ಡಾಕ್ಟ್ರು ಅಷ್ಟೇನೆ, ಬಹಳ ಬ್ಯುಸಿ ಇರ್ತಾರೆ ಆದರೂ ಬರೀತಾರೆ. ನಿತ್ಯ ಅವರ ಲೇಖನಗಳು ಬರ್ತವೆ, ನಿತ್ಯ ಅವರ ಅಂಕಣಗಳು ಬರ್ತವೆ. ನಂದು ಒಂದೂ ಪುಸ್ತಕ ಬಿಡುಗಡೆ ಆಗಿಲ್ಲ ಇಲ್ಲಿ ತನಕ. ಅವ್ರದ್ದು ಪುಸ್ತಕದ ಮೇಲೆ ಪುಸ್ತಕ. ನನಗೆ ಮೋಸ್ಟ್ಲಿ ಚ್ಯೂಟೋ ಥರ, ಕಿವಿಯ ಥರ ಒಂದು ಪುಸ್ತಕ ಬೇರೆ ಬಿಡುಗಡೆ ಆಯ್ತು ಇವಾಗ. ನೀನೇನು ಕಡಿದು ಕಟ್ಟ ಹಾಕಿಲ್ಲ ನೋಡಪ್ಪ, ಇನ್ನಾದರೂ ಬರೆಯೋಕ್ಕೆ ಶುರು ಮಾಡು ಅಂತ. ನನ್ನ ಹೆಂಡತಿ ಮೆಲ್ಲಕ್ಕೊಂದು ಕಿರುಗಂಡಲ್ಲಿ ನಾನು ನೋಡಿದ್ಲು. 8 ದಿವಸದಿಂದ ಹೇಳ್ತಾ ಇದ್ದೀನಿ, ಮರೆ ಒಂದು ಪುಸ್ತಕ ಬರೆಯೋಕ್ಕಾಗಿಲ್ಲ ನೋಡು, ಡಾಕ್ಟ್ರದ್ದು ಇನ್ನೊಂದು ಪುಸ್ತಕ ಬಂತು ನೋಡು ಅಂತ. ನಾವು ಮಾತಲ್ಲೇ ಕಳೆದು ಹೋಗ್ಬಿಟ್ಟಿರ್ತೀವಿ. ಕೆಲವರು ಬರೀ ಮಾತಾಡಲ್ಲ, ಮಾತನ್ನು ಕೃತಿ ಮಾಡ್ತಾರೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ಈ ಮಾತು ಅನ್ನುವಂಥದ್ದು ಇದೆಯಲ್ಲ, ಕೇವಲ ಮಾತಾಡುವಂಥವನು ಮಾತ್ರ ದೊಡ್ಡವನಾಗಲ್ಲ ಜಗತ್ತಲ್ಲಿ. ಈ ಮಾತನಾಡಿದ್ದನ್ನು ಕಾರ್ಯರೂಪಕ್ಕೆ ತರ್ತಾನಲ್ಲ, ಆ ವ್ಯಕ್ತಿ ಬಹಳ ದೊಡ್ಡವನಾಗ್ಬಿಡ್ತಾನೆ. ಅದಕ್ಕೆ ಒಂದು ಭಾಳ ಬ್ಯೂಟಿಫುಲ್ ಮಾತಿದೆ. ಏನು ಅಂತಂದರೆ, ನಿರಂತರವಾಗಿ ಮಾತಾಡುವಂಥವನು, ಕಮ್ಯುನಿಕೇಟ್ ಮಾಡುವಂಥವನು ಕೇವಲ ಸ್ಪೋಕ್ಸ್ ಪರ್ಸನ್ ಆಗ್ತಾನೆ. ಆದರೆ ಮಾತನಾಡಿದ್ದನ್ನು ಏನಾದರೂ ಅನುಷ್ಠಾನಕ್ಕೆ ತಂದಂಥವನು ಅವನು ಸ್ಟೇಟ್ಸ್ಮನ್ ಆಗ್ತಾನೆ ಅಂತ. ಡಾಕ್ಟ್ರು
ಸ್ಟೇಟ್ಸ್ಮನ್ ಆಗೋವಂಥ ಹಾದಿಲಿದ್ದಾರೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಒಂದು ಸಂಗತಿ ಹೇಳಬೇಕು, ನನ್ನ ಅಣ್ಣನ ಮಗ ಒಂದು ಸರಿ ಒಂದು ಮಾತು ಹೇಳ್ದ, ಅಪ್ಪಪ್ಪ ನಂದು BCom LLB ಆಯಿತು, ನಾನು MBA ಮಾಡಬೇಕು ಅಂತ ಇದ್ದೀನಿ ಅಂತ. ಯಾಕೆ ಮಾಡ್ತೀಯಪ್ಪ MBA ಅಂತ ಕೇಳಿದೆ ನಾನು. ನಿನಗೆ ಬೇರೆ ಬೇರೆ ತಲೆ ಇದೆ, ಕೆಲಸ ಮಾಡೋ ಶಕ್ತಿ ಇದೆ, ಮಾಡು MBA ಮಾಡಬೇಕು ಅಂತ ಇದೆಯಾ ಅಂತ. ಇಲ್ಲ ಅದು ಕಲಿಬೇಕು, ಸಾಕಷ್ಟು ಸಂಗತಿಗಳನ್ನು, ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಆವಾಗ ನಾನು ಹೇಳಿದೆ, ಆಯಿತು ನೀನು ಏನಾದರೂ MBA ಮಾಡೋದಾದ್ರೆ ನೋಡಪ್ಪ, ನಂದೊಂದಿದೆ ಕೋರ್ಸು, ಅದನ್ನು ಮಾಡಿಬಿಡು ಅಂತ. ಏನದು ಕೋರ್ಸು? ನನ್ನ ಕೋರ್ಸು MMA. MBA ಮ್ಯಾನೇಜ್ಮೆಂಟ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. MMA ಏನು? ಭಾಳ ಚೆನ್ನಾಗಿದೆ, ಮ್ಯಾನೇಜ್ಮೆಂಟ್ ಆಫ್ ಮೈಂಡ್ ಅಡ್ಮಿನಿಸ್ಟ್ರೇಷನ್. ಏನದು? ನಾನು ಹೇಳಿದೆ 1.5 ವರ್ಷ ನೀನು ನನಗೆ ಟೈಮ್ ಕೊಡಬೇಕು. 1.5 ವರ್ಷ. ಆ 1.5 ವರ್ಷದಲ್ಲಿ ನಾನು 4ರಿಂದ 5 ಜನರನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅವ್ರ ಜೊತೆಗೆ ನೀನು 3 ತಿಂಗಳು ಇರಬೇಕು ನೋಡಪ್ಪ, ಅದೇ MMA. 3 ತಿಂಗಳು. ನಿನ್ನೆ ತಾನೇ ಬಂದು ಹೋದರು ನಮ್ಮ ಗುರು ಸಮಾನರು, ಗುರುರಾಜ್ ಕರ್ಜಿಗಿಯವರು. ಅವ್ರ ಹೆಸರು ಕೂಡ ಅದರಲ್ಲಿದೆ, ಸುಧಾಮೂರ್ತಿಯವರ ಹೆಸರು ಅದರಲ್ಲಿತ್ತು, ಆಮೇಲೆ ಜಸ್ಟಿಸ್ ವೆಂಕಟಾಚಲಯ ಅವರ ಹೆಸರಿತ್ತು. ಅದ್ರ ಜೊತೆಗೆ ಮತ್ತೊಂದು ಹೆಸರು ಯಾವುದಪ್ಪ ಅಂದರೆ ಡಾಕ್ಟರ್ ಗಿರಿಧರ್ ಕಜೆ. ಯಾಕೆ ಡಾಕ್ಟರ್ ಗಿರಿಧರ್ ಕಜೆ ಅವರ ಹೆಸರನ್ನು ಹಾಕಿದೆ? ಪ್ರಶ್ನೆ ಇದು. ತುಂಬ ಸಂಗತಿಗಳನ್ನು ನಾವು ಮಾತಾಡುವಂಥ ಸಂದರ್ಭದಲ್ಲಿ ಡಾಕ್ಟರ್ ಕಜೆ ಒಂದು ಸರಿ ಒಂದು ಮಾತು ಹೇಳಿದ್ರು, ನನಗೆ ಈ ಹವ್ಯಕ ಸಮಾಜದ ಅಧ್ಯಕ್ಷರಾಗಬೇಕು ಅಂತ ಇದು ಮಾಡ್ತಾ ಇದ್ದಾರೆ, ನನಗೆ ಸ್ವಲ್ಪ ಒತ್ತಡ ಇದೆ, ಎಂತ ಮಾಡೋದು ಅಂದರು. ನಾನು ಯಾರಾದರೂ ಇಲ್ಲಿ ಹವ್ಯಕ ಸಮಾಜದವರಿದ್ದರೆ ದಯವಿಟ್ಟು ಕ್ಷಮಿಸ್ಬಿಡ್ಬೇಕು ನನ್ನ, ನಾನು ಶರಂಪರ ವಿರೋಧ ಮಾಡಿಬಿಟ್ಟೆ ಅದನ್ನು, ಯಾವುದೇ ಕಾರಣಕ್ಕೂ ಆಗಬಾರ್ದು ನೀವು ಅಂತ. ಯಾಕಂದರೆ ಯಾವ್ಯಾವ್ದು ಮ್ಯಾನೇಜ್ ಮಾಡ್ತೀರಿ ಡಾಕ್ಟ್ರೇ, ಆಯುರ್ವೇದದ ಕಡೆ ಗಮನ ಕೊಡಿ, ಆಸ್ಪತ್ರೆ ಕಡೆ ಗಮನ ಕೊಡಿ, ದಯವಿಟ್ಟು ಅಂಥವನ್ನೆಲ್ಲ ಮಾಡಬೇಡಿ ಅಂತ. ಇಲ್ಲ, ಅವರು ಮಾಡಿದ್ರು, ಅವರು ಅಧ್ಯಕ್ಷರಾದರು. ನನಗನ್ನಿಸ್ತು ಆಮೇಲೆ ಹೇಳಿ ತಪ್ಪು ಮಾಡಿದೆ ಅಂತೇಳಿ ಅಂತ. ಯಾಕಂದರೆ ಅವರು ಒಂದಾದ ಮೇಲೆ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಿದ್ದಂಥ ರೀತಿ ಇತ್ತಲ್ಲ, ಬಹಳ ಆಶ್ಚರ್ಯ. ಎಲ್ಲ ಕಾರ್ಯಕ್ರಮಗಳಿಗೂ ಅವ್ರಿಗೆ ಟೈಮ್ ಇರ್ತಾ ಇತ್ತು. ಒಂದು ಕಾರ್ಯಕ್ರಮವನ್ನು ಇಷ್ಟೊಂದು ಭಕ್ತಿಯಿಂದ, ಇಷ್ಟೊಂದು ಶ್ರದ್ಧೆಯಿಂದ, ಇಷ್ಟೊಂದು ಆಸ್ಥೆಯಿಂದ ಮಾಡಲಿಕ್ಕೆ ಸಾಧ್ಯನಾ? ಒಂದು ಸಣ್ಣ ಲೋಪವೂ ಕೂಡ ಆಗದಂಗೆ ಅದನ್ನು ಕೊಡುವಂಥದ್ದು ಸಾಧ್ಯನಾ? ಹೋಗಲಿ, ಯಾವಾಗಾದ್ರೂ ರಜೆ ಆಗ್ತಾರೆ ಆಸ್ಪತ್ರೆಗೆ? ಇಲ್ಲ, ಯಾವಾಗ ನೋಡಿದ್ರು ಆಸ್ಪತ್ರೆ ಅವ್ರದ್ದು. ಅನುದಿನ ಅನುಕ್ಷಣ ಅನ್ನೋರು ಇಲ್ಲೇ ಇದ್ದಾರೆ. ಯಾವಾಗಲೂ ಕೂಡ ಆಸ್ಪತ್ರೆ, ಯಾವಾಗಲೂ ಕೂಡ ಆಯುರ್ವೇದ. ಇಂಥವನ್ನ ಮಾಡಲಿಕ್ಕೆ ಒಂದು ಶಕ್ತಿ ಇರಬೇಕು, ಒಂದು ಸಾಮರ್ಥ್ಯ ಇರಬೇಕು, ಅದಕ್ಕೆ ಒಂದು ಸಂಸ್ಕಾರದ ಅಗತ್ಯ ಇರಬೇಕು. ಅದು ಯಾಕಂದರೆ ಕನಸು, ಸಂಕಲ್ಪ ಮತ್ತು ಸಾಕಾರ. ಕನಸು ಕಾಣುವಂಥವ್ರು ಬಹಳ ಜನ ಇದ್ದಾರೆ. ನಿದ್ರೆ ಮಾಡೋಕ್ಕೆ ಹೋದರೂ ಕೂಡ ನಾವು ಕಂಡಂಥ ಕನಸು ನಿದ್ರೆ ಮಾಡೋಕ್ಕೆ ಬಿಡಲ್ವಲ್ಲ, ಅದು ನಿಜವಾದಂಥ ಕನಸು ಅಂತಾರೆ. ಡಾಕ್ಟರ್ ಗಿರಿಧರ್ ಕಜೆ ಕೇವಲ ಕನಸನ್ನು ಕಾಣಲ್ಲ, ಆ ಕನಸನ್ನು ಸಾಕಾರ ಮಾಡುವಂಥ ವ್ಯಕ್ತಿ. ನನಗೆ ಒಂದು 15 ದಿವಸದ ಕೆಳಗಡೆ ಅವ್ರ ಫೋನ್ ಬಂತು, ಹೀಗೆ ನಮ್ಮದು ಕಾರ್ಯಕ್ರಮ ಇದೆ, ನೀವು ಮಾತಾಡಬೇಕು. ನಾನಂದೆ ಆಯ್ತಾಯ್ತು ಡಾಕ್ಟ್ರೇ, ಮಾತಾಡ್ತೀನಿ ಅಂತ. ನಾನು ಅದನ್ನು ಸ್ವಲ್ಪ ನನಗೆ ಹೇಳಿದ್ದಾರೆ ಡಾಕ್ಟ್ರು, ಸ್ವಲ್ಪ ಹಿಂದಿನಲ್ಲೂ ನೀವು ಹೇಳಬೇಕು, ಬಹಳಷ್ಟು ಜನ ಉತ್ತರ ಭಾರತದಿಂದಲೂ ಕೂಡ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ ಅಂತ. एक 15 दिन पहले डॉक्टर जी का फ़ोन आया, मैंने डॉक्टर जी के साथ बात किया, तब उन्होंने बोला हमारा प्रोग्राम को आना चाहिए, आप बात करना चाहिए. मैंने बोल दिया हाँ बात करेंगे, उसमें क्या है. मैं बहुत उत्साह में था. तब डॉक्टर जी को बहुत अच्छी तरह से मालूम है कैसे हवा निकालना मालूम है. उन्होंने लाइटली बोल दिया अच्छा अच्छा आप बहुत अच्छा बात करते हैं, वो बात अलग है, लेकिन थोड़ा हिंदी और इंग्लिश में बात करना चाहिए. ये क्या है. बाद में मैं थोड़ा स्लो हो गया. आपको पता है डॉक्टर जी पल्स पकड़ने में बहुत एक्सपर्ट है, उनको मेरा पल्स मालूम हो गया. तब उन्होंने बोला नहीं नहीं नहीं, बीच में कन्नड़ा भी जोड़ सकता है आपने, फिर भी थोड़ा हिंदी भी बात कीजिए. देखिए डॉक्टर गिरिधर कजे का सपना और साकार अभी हमने देख रहा है, अभी हमने देख रहा है. कोविड का टाइम पे एक याद करना चाहिए हम. कोविड के टाइम पे डॉक्टर जी को मैंने फ़ोन किया, तब ऐसा ही बातचीत चल रहा था. तब मैंने डॉक्टर जी को पूछा, डॉक्टर जी
क्या ये कोविड के लिए कुछ आयुर्वेद में एंटीवायरल ऐसा दवा है? डॉक्टर जी ने बोला हाँ है, क्यों नहीं है। तब मैंने बोला डॉक्टर जी फिर आप क्यों चुप है, कुछ ना कुछ करना चाहिए ना। तब डॉक्टर जी ने बोला हाँ मैंने सोच रहा है लेकिन अभी शुरू होना चाहिए। मैंने बोला डॉक्टर जी ये सही वक्त है, आप चुप नहीं बैठना चाहिए, कुछ ना कुछ करना चाहिए डॉक्टर जी, आप नहीं किए तो और कौन कर सकता है। डॉक्टर जी ने ऐसा चमत्कार कर दिया, ऐसा चमत्कार कर दिया, लोग का भीड़ शुरू हो गया अस्पताल में। एक बार मैंने याद करना चाहिए ऐसा टाइम पे, एक बार हमारा एक्स-पीएम देवेगौड़ा जी को डॉक्टर जी के पास लेके आया था मैंने, डॉक्टर जी के पास। डॉक्टर जी ने उनको इलाज किया, ट्रीटमेंट दिया। तब देवेगौड़ा जी बोला डॉक्टर जी मैंने ये आयुर्वेदा दवा लेने का बहुत मन है लेकिन हमारा घर में बहुत डॉक्टर्स है, वो लोग मना करते हैं। डॉक्टर जी ने बोला नहीं नहीं कोई बात नहीं है, हम एक्सटर्नल आपको ट्रीटमेंट दे देंगे बोल के ट्रीटमेंट देकर उनको भेजा। देखिए वक्त कैसे बदल जाता है। एक बार देवेगौड़ा जी का फैमिली को बहुत करीब है, एक आदमी मुझे फोन किया रंगनाथ जी आपसे एक हेल्प होना चाहिए। क्या है? नहीं 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 ये हमारा एक्स-पीएम का घर में उनका फैमिली मेंबर्स पूछ रहा है डॉक्टर गिरिधर कजे का दवा चाहिए। देखिए वक्त कैसे चेंज हो जाता है। ये गिरिधर कजे का पावर ये है। मैं और मेरा बीवी एक बार डॉक्टर के पास गया था, हम इंतजार में थे बाहर। तब डॉक्टर जी बहुत चर्चा चल रहा था डॉक्टर जी का उनका बीवी के साथ। बीवी कुछ बोल रहा है, पति कुछ बोल रहा है। तब उन्होंने इमीडिएटली शुरू कर दिया अच्छा बेटा क्या है, बेटे का हालत कैसे है। उन्होंने कुछ बोली होगी। तब डॉक्टर ने बोला अरे यार मैंने कितना बार बोलूं एलोपैथी मत दीजिए, डॉक्टर गिरिधर कजे का दवा दीजिए। एक डॉक्टर बोल रहा है, ಒಬ್ಬ ಡಾಕ್ಟರ್ ಹೇಳ್ತಾರೆ ಯಾಕೆ ನೀನು ಸುಮ್ಮನೆ ಇಂಗ್ಲೀಷ್ ಮೆಡಿಸಿನ್ ಕೊಡ್ತೀಯಾ ಮಕ್ಕಳಿಗೆ, ಡಾಕ್ಟರ್ ಕಜೆ ಅವ್ರದ್ದು ಔಷಧಿ ಕೊಟ್ಬಿಡು ಅಂತ ಒಬ್ಬ ಡಾಕ್ಟ್ರು. ನಾವು ಅದನ್ನು ಕೇಳಿಸ್ಕೊಂಬಂದ್ವಿ. ನಿಜವಾದ ಆಯುರ್ವೇದದ ಶಕ್ತಿ ಸಾಮರ್ಥ್ಯ ಏನು ಅನ್ನೋದನ್ನು ಇಡೀ ಜಗತ್ತಿಗೆ ತೋರಿಸುವಂಥ ಒಂದು ಪ್ರಯತ್ನವನ್ನು ಡಾಕ್ಟರ್ ಗಿರಿಧರ್ ಕಜೆ ಮಾಡ್ತಾ ಇದ್ದಾರೆ. ಬಹಳ ಟೈಮ್ ತಗೊಳ್ಳಲ್ಲ, ನಾನು ಒಂದಷ್ಟು ಸಂಗತಿಗಳನ್ನು ನಾನು ಹೇಳಲೇಬೇಕು. ಯಾಕಂದರೆ ಆಯುರ್ವೇದ ಅನ್ನುವಂಥದ್ದು ಅದು ಸುಮ್ಮನೆ ಬಂದಿರುವಂಥದ್ದಲ್ಲ, ಅದರ ಹಿಂದೆ ಒಂದು ದೊಡ್ಡ ಇತಿಹಾಸ ಇದೆ, ಪುರಾಣ ಕಾಲದ ಉಲ್ಲೇಖಗಳಿವೆ. ಆದರೆ ಆಯುರ್ವೇದವನ್ನು ಜನಗಳಿಗೆ ಮುಟ್ಟಿಸುವಾಗ ಯಾವ್ಯಾವ ಕಾರ್ಯಕ್ರಮಗಳು ಮಾಡಬೇಕು? ಬೈಕ್ ರ್ಯಾಲಿಗೂ ಆಯುರ್ವೇದಕ್ಕೂ ಏನು ಸಂಬಂಧ ಹೇಳಿ? ಡಾಕ್ಟ್ರು ಮಾಡ್ತಾರೆ. ಮ್ಯಾರಥಾನ್ಗೂ ಆಯುರ್ವೇದಕ್ಕೂ ಏನು ಸಂಬಂಧ? ಡಾಕ್ಟ್ರು ಮಾಡ್ತಾರೆ. ಜಾನಪದ ಮೇಳಗಳು, ವೇದ ಘೋಷಗಳು ಡಾಕ್ಟರ್ ಜಿ ಮಾಡಿಸ್ತಾರೆ. ರಥಯಾತ್ರೆ, ಯಾವ್ಯಾವ ರಥಯಾತ್ರೆಗಳು ಪೊಲಿಟಿಕಲಿ ಎಷ್ಟೆಷ್ಟು ಪವರ್ಫುಲ್ಲು, ಯಾರ್ಯಾರನ್ನ ಅಧಿಕಾರದಲ್ಲಿ ಕೂಡಿಸಿದೆ ನಾವು ನೋಡಿದ್ದೀವಿ. ಡಾಕ್ಟ್ರು ಆಯುರ್ವೇದದ ರಥಯಾತ್ರೆಯನ್ನು ಮಾಡ್ತಾರೆ. ಇದು ಅವರ ವಿಶೇಷತೆ. ಇವ್ರದ್ದು ವಿಂಟೇಜ್ ಕಾರ್ ರ್ಯಾಲಿ. ಈಗ ನೀವು ಕೇಳ್ಬೋದು, ಅಲ್ಲ ಬೇರೆ ಎಲ್ಲದನ್ನು ಕೂಡ ಒಪ್ಪಿಕೊಳ್ಳೋಣ, ಈ ವಿಂಟೇಜ್ ಕಾರ್ ರ್ಯಾಲಿಗೂ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ? ಇರ್ಬೋದಾ ಸಂಬಂಧ? ನನಗೆ ನಮ್ಮಮ್ಮ ನೆನಪಾಗ್ತಾ ಇದ್ದಾರೆ. ನಮ್ಮಮ್ಮ ದಾವಣಗೆರೆಯಲ್ಲಿ ಇರ್ತಾರೆ. 80 ವರ್ಷ ನಮ್ಮಮ್ಮನಿಗೆ. ನಮ್ಮಮ್ಮ ಒಂದ್ಸರಿ ಫೋನ್ ಮಾಡಿದ್ರು ಈಗ ಒಂದು 3 ತಿಂಗಳ ಕೆಳಗಡೆಗೆ. ನಮ್ಮಮ್ಮನ ಹತ್ರ ಫೋನ್ ಮಾತಾಡಬೇಕು ಅಂದರೆ ಮನಸ್ಥಿತಿ ರೆಡಿ ಮಾಡ್ಕೊಂಡಿರ್ಬೇಕು ನೀವು. ಒಂದು 20 ನಿಮಿಷ ಯಾವುದೋ ಡಿಸ್ಟರ್ಬೆನ್ಸ್ ಇಲ್ದೇ, ಒಂದು ಚೂರು ಡಲ್ ಇಲ್ದೇ ಅವಳ ಹತ್ರ ಮಾತಾಡಬೇಕು. ಇಲ್ಲಾಂದರೆ ಭಾಳ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ನಾನು ಮಾತಾಡ್ತಾ ಇದ್ದೆ, ಆವಾಗ ನಮ್ಮಮ್ಮ ಅವ್ರ ಸಮಸ್ಯೆ ಹೇಳಿದರು. ಅಪ್ಪಿ ನನಗೊಂದು ಹೊಸ ಸಮಸ್ಯೆ ಶುರು ಆಗ್ಬಿಟ್ಟಿದೆ ಇವಾಗ ಅಂತ. ನಮ್ಮಮ್ಮನಿಗೆ ಗೊತ್ತಿರಲಿ ನಿಮಗೆ, 82 ವರ್ಷ, ಜಸ್ಟ್ 82. ಏನಮ್ಮ ಸಮಸ್ಯೆ ಅಂತ ಕೇಳಿದೆ ನಾನು ನಮ್ಮಮ್ಮನಿಗೆ. ಅಲ್ಲಪ್ಪಿ ಇಲ್ಲಿ ತನಕ ನನಗೆ ಹಲ್ಲೋವು ಅನ್ನೋದೇ ಗೊತ್ತಿಲ್ಲ, ಈ ಹಾಳಾದ ಹಲ್ಲೋ ಬಂದ್ಬಿಟ್ಟಿದೆಯಲ್ಲ ನನಗೆ ಅಂತ. ನಮ್ಮಮ್ಮ, ನಾನು ತಕ್ಷಣ ಡಾಕ್ಟ್ರಿಗೆ ಫೋನ್ ಮಾಡಿದೆ ನನ್ನ ಫ್ರೆಂಡಿಗೆ. ಏನ್ರಿ ಇದು ಇಷ್ಟು ಚಿಕ್ಕ ವಯಸ್ಸಲ್ಲಿ ಹಲ್ಲೋವು ಬರುತ್ತೆ ಅಂದ್ರೆ ಏನದ ಅರ್ಥ? 82 ವರ್ಷದ ನಮ್ಮ ಅಮ್ಮನಿಗೆ ಹಲ್ಲೋವು ಬಂದ್ಬಿಟ್ಟಿದೆ ನೋಡಿ ಅಂತ. ಈ ವಿಂಟೇಜ್ ಅಂದಾಗ ನನಗೆ ನಮ್ಮ ಅಮ್ಮ ನೆನಪಾದರು. ಯಾಕಂದರೆ ಬೇರುಗಳಿದಾವಲ್ಲ, ಬೇರುಗಳು ನಮ್ಮ ಹಿರಿಯರು. ಅಮ್ಮನಿಗಿಂತ ದೊಡ್ಡ ಆಯುರ್ವೇದ ಪಂಡಿತ ಇನ್ನು ಯಾರಾದರೂ ಇರೋಕ್ಕೆ ಸಾಧ್ಯನಾ? ಅಡುಗೆ ಮನೆಗಿಂತ
ಒಂದು ಆಯುರ್ವೇದದ ಔಷಧಿ ಅಂಗಡಿ ಇನ್ನೊಂದು ಇರ್ಲಿಕ್ಕೆ ಸಾಧ್ಯನಾ? ಅದಕ್ಕೋಸ್ಕರ ಡಾಕ್ಟರ್ ಏನು ಮಾಡ್ತಾರೆ ಅಂದರೆ, ಬೇರನ್ನು ಮರಿಬಾರ್ದು ಅಂತ ತೋರ್ಸೋಕ್ಕೋಸ್ಕರ ಡಾಕ್ಟ್ರು ಈ ರೀತಿ ಇವೆಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ. ಒಟ್ಟು ಯಾವ್ಯಾವ ವಿಧದಿಂದ ಮುಟ್ಟಿಸಿದ್ರು ಸರಿ, ಆಯುರ್ವೇದವನ್ನು ಮುಟ್ಟಿಸ್ಬೇಕು. ಇದೊಂದು ಭಾಗ್ಯ. ಇದು ಭಗವಂತ ಒಂದು ದೊಡ್ಡ ಶಕ್ತಿ ಕೊಡಲಿ. ನಾನು ಹೇಳ್ತಾ ಇದ್ದೆ, ಒಂದು ಸರಿ ಈ ದೇವತೆಗಳೆಲ್ಲ ಋಷಿಮುನಿಗಳೆಲ್ಲ ಸಭೆ ಸೇರಿದ್ರಂತೆ. ತುಂಬ ಜನರಿಗೆ ರೋಗ ರುಜಿನಗಳು ಜಾಸ್ತಿ ಆಗ್ತಾ ಇವೆ, ಅವಾಗ ಏನು ಮಾಡಬೇಕು, ಏನಾದರೂ ಒಂದು ಮಾರ್ಗ ಹುಡುಕ್ಬೇಕಲ್ಲ ಅಂತ. ಆವಾಗ ಬಂದಿದ್ದೆ ಆಯುರ್ವೇದ ಅಂತ ಹೇಳ್ತವೆ ಪುರಾಣಗಳು. ಭಾಳ ಚೆನ್ನಾಗಿದೆ. ಆ ಋಷಿಮುನಿಗಳಲ್ಲಿ ಈ ವಸಿಷ್ಠರಿದ್ದರು, ವಾಲ್ಮೀಕಿಗಳಿದ್ದರು, ಈ ಥರ ಬೇರೆ ಬೇರೆ ಋಷಿಗಳು ಎಲ್ಲರೂ ಸೇರ್ಕೊಂಡಿದ್ದು. ಅದರಲ್ಲಿ ವಾಲಕಿಲ್ಯರು ಕೂಡ ಇದ್ದರು. 60,000 ಜನ ಸಂಖ್ಯೆ. ಭಾಳ ಚೆನ್ನಾಗಿದೆ ಪುರಾಣದಲ್ಲಿ. ಅವರ ಸೈಜ್ ಎಷ್ಟಪ್ಪ ಅಂದ್ರೆ ಒಂದು ಹೆಬ್ಬೆರಳಿನಷ್ಟು. ಅವರೆಲ್ಲ ಮೀಟಿಂಗಲ್ಲಿದ್ದರಂತೆ. ಜನಗಳ ರೋಗ ರುಜಿನಗಳನ್ನು ಸರಿ ಮಾಡೋಕೆ ಏನು ಮಾಡಬೇಕು ಅಂದ್ರೆ ಅವರು ಬ್ರಹ್ಮನ ಹತ್ರ ಹೋದರು. ಬ್ರಹ್ಮನ ಹತ್ರ ಇತ್ತ ವಿದ್ಯೆ. ಕೊನೆಗೆ ಬ್ರಹ್ಮ ಹೇಳ್ದ, ಇಲ್ಲ ನಾನು ಅದನ್ನು ಇಂದ್ರನಿಗೆ ಕೊಟ್ಟಿದ್ದೀನಿ ಅಂತ. ಭಾರದ್ವಾಯು ಋಷಿಗಳು ಇಂದ್ರನ ಹತ್ರ ಹೋದರು. ಇಂದ್ರನ ತಗೊಂಬಂದು ನಮಗೆ ಕೊಟ್ಟರು. ಆದರೆ ಅದನ್ನು ಉಳಿಸ್ಲಿಲ್ಲ ಅಂತಂತಂದರೆ ಅದು ಮಹಾನ್ ಪಾಪ. ಆ ಉಳಿಸುವಂಥ ಪ್ರಯತ್ನವನ್ನು ಡಾಕ್ಟರ್ ಗಿರಿಧರ್ ಕಜೆ ಮಾಡ್ತಾ ಇದ್ದಾರಲ್ಲ, ಅದೊಂದು ದೊಡ್ಡ ಸಂಗತಿ. ಜಾಸ್ತಿ ಟೈಮ್ ತಗೊಳ್ಳಲ್ಲ. ಒಂದೇ ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟು ನನ್ನ ಮಾತನ್ನು ನಾನು ಮುಗಿಸ್ಬಿಡ್ತೀನಿ. ಬಹಳ ಬ್ಯೂಟಿಫುಲ್ ಸ್ಟೋರಿ ಇದು, ಬಹಳ ಅದ್ಭುತವಾದ ಸ್ಟೋರಿ. ಇದನ್ನು ಕೇಳಲೇಬೇಕು. ಒಂದು ಊರಿನಲ್ಲಿ ಒಬ್ಬಳು ಹೆಂಗಸು, ಆಕೆಗೆ ಹಿಂದಿಲ್ಲ ಮುಂದಿಲ್ಲ, ತುಂಬ ಕಷ್ಟದಲ್ಲಿ ಆಕೆ ಜೀವನ ಮಾಡ್ತಾ ಇದ್ಲು. ಆಕೆಯ ಬಳಿಗೆ ಒಬ್ಬ ಸನ್ಯಾಸಿ ಬರ್ತಾ ಇದ್ದ ದಿವಸ. ಕರೆಕ್ಟಾಗಿ ಇವಳು ಚಪಾತಿ ಮಾಡೋ ಟೈಮಿಗೆ, ರೊಟ್ಟಿ ಮಾಡೋ ಟೈಮಿಗೆ ಅವನು ಬರ್ತಾ ಇದ್ದ. ಕೈ ಚಾಚ್ತಾ ಇದ್ದ, ನನಗೆ ರೊಟ್ಟಿ ಕೊಡು ಅಂತ ಕೇಳ್ತಾ ಇದ್ದ. ಅವಳು ಕೂಡ ಭಾಳ ಶ್ರದ್ಧೆಯಿಂದ, ಭಾಳ ಪ್ರೀತಿಯಿಂದ 2 ರೋಟಿನ ಅವನಿಗೆ ಮಾಡಿ ಅವನಿಗೆ ಕೊಡ್ತಾ ಇದ್ಲು. ಅವನು ಸುಮ್ಮನೆ ಹೋಗ್ತಿರ್ಲಿಲ್ಲ. ಅಣ್ಣ ರೊಟ್ಟಿ ಕೈಯಲ್ಲಿ ಇಸ್ಕೊಂಡ ತಕ್ಷಣ ಒಂದು ಮಾತು ಹೇಳೋನು, 2 ರೊಟ್ಟಿ ಕೊಟ್ಟಿದೀಯಾ, ಒಂದು ನನಗೆ ಸೇರಿದ್ದು, ಇನ್ನೊಂದು ನಿನ್ನ ಕರ್ಮ, ನಿನಗೆ ವಾಪಸ್ ಬರುತ್ತೆ ಅನ್ನೋನು ಯಾವಾಗಲೂ. ದಿವಸ ಇದು ತಿಂಗಳಾನ್ಗಟ್ಲೆ ಆಗೋಗ್ಬಿಡ್ತು. ಕೊನೆಗೆ ಒಂದು ದಿವಸ ಅವಳು ಭಾಳ ದುಃಖದಲ್ಲಿದ್ಲು. ಮತ್ತೊಂದು ಸರಿ ಬಂದ. ಆವಾಗ ಅವಳಿಗೆ ಭಾಳ ಬೇಜಾರಾಗ್ಬಿಡ್ತು. ಇವನಿಗೆ ನಾಳೆ ಒಂದು ಗತಿ ಕಾಣಿಸ್ಬೇಕು ಅಂತ ಹೇಳಿ ಅವಳು ಏನು ಮಾಡ್ತಾಳೆ ಅಂತಂದರೆ, ಆ ಹಿಟ್ಟಿನ ಜೊತೆಗೆ ವಿಷ ಬೆರೆಸಬೇಕು ಅಂತ ನಿರ್ಧಾರ ಮಾಡ್ತಾಳೆ. ಇವನಿಗೆ ಕೊಟ್ಟುಬಿಡ್ಬೇಕು, ಇನ್ನು ಒಂದು ಸ್ವರಲ್ಲಿ ಇವನು ಸಾಯಿಸ್ಬಿಡ್ಬೇಕು ಇವನ್ನ ಅಂತ. ಕೊನೆಗೆ ಅವಳು ಯೋಚನೆ ಮಾಡ್ತಾಳೆ, ಯಾವ ಜನ್ಮದ ಕರ್ಮನೋ ಏನೋ ನಾನು ಇಷ್ಟೊಂದು ಅನುಭವಿಸ್ತಾ ಇದ್ದೀನಿ, ಅವ್ನಿಗೆ ಯಾಕೆ ತೊಂದರೆ ಕೊಡಬೇಕು, ಛೇ ನನಗೆ ಯಾಕಿಂತ ದುಷ್ಟ ಬುದ್ಧಿ ಬಂತು ಅಂತ ಅವಳು ತೆಗೆದ್ಲು. ಮತ್ತೆ ಅವಳು ಫ್ರೆಶ್ ರೊಟ್ಟಿ ಮಾಡಿದ್ಲು. ಮನಸ್ಸಲ್ಲೇ ಕ್ಷಮೆ ಕೇಳಿ ಅವನಿಗೆ 2 ರೊಟ್ಟಿ ಕೊಟ್ಟು ಕಳಿಸಿದ್ಲು. ಆಶ್ಚರ್ಯ ಹೇಳ್ತೀನಿ ನಿಮಗೆ. ಮತ್ತವನು ರೊಟ್ಟಿ ಇಸ್ಕೊಂಡು ಅದೇ ಮಾತು ಹೇಳ್ದ, 2 ರೊಟ್ಟಿ ಕೊಟ್ಟಿದೀಯಾ, ಒಂದು ನನಗೆ, ಇನ್ನೊಂದಿನ ಕರ್ಮ ನಿನಗೆ ವಾಪಸ್ ಬರುತ್ತೆ. ಅದಾದ ಮೇಲೆ ಮಾರನೇ ದಿವಸ ಅವಳ ಮಗ ಬರ್ತಾನೆ. ಸತ್ತೇ ಹೋಗಿದ್ದ ಅಂತ ತಿಳ್ಕೊಂಡ್ಬಿಟ್ಟಿದ್ಲು ಅವಳು. ಮೈ ಕೈಯೆಲ್ಲ ಗಾಯಗಳು, ಫುಲ್ ವೀಕ್ ಆಗ್ಯಾನೆ, ವಿಚಿತ್ರ ಆಗ್ಬಿಟ್ಟಿಯಾನೆ. ಮಗ ಬರ್ತಾನೆ ಮನೆಗೆ. ತಾಯಿ ಕೇಳ್ತಾಳೆ, ಅಯ್ಯೋ ಮಗನೇ ನೀನು ಹೋಗೇ ಬಿಟ್ಟೆ ಅಂತ ತಿಳ್ಕೊಂಡಿದ್ದೆ, ಎಲ್ಲಿ ಹೋಗಿದ್ದೆಪ್ಪ ನೀನು ಅಂತ. ಆವಾಗ ಅವನು ಹೇಳ್ತಾನೆ, ಅಮ್ಮ ನನ್ನ ಶತ್ರು ರಾಷ್ಟ್ರದವ್ರು ನನ್ನ ಸೆರೆ ಹಿಡಿದು ಬಿಟ್ಟಿದ್ರು, ವಿಪರೀತ ಹಿಂಸೆ ಕೊಟ್ಟರು, ಹೆಂಗೋ ತಪ್ಪಿಸ್ಕೊಂಬಂದೆ. ಊರು 10ರಿಂದ 15 ಕಿಲೋಮೀಟರ್ ದೂರ ಇತ್ತು, ತಡ್ಕೊಳಕ್ಕಾಗಲಿಲ್ಲ, ಎಚ್ಚರದಬ್ಬಿದ್ದೆ. 2 ತಿಂಗಳು ಕಣ್ಣು ಬಿಟ್ಟಿಲ್ಲ ನಾನು, ಆಮೇಲೆ ಕಣ್ಣು ತೆಗೆದಿದ್ದು. ಮತ್ತು ಯಾರು ನೋಡ್ಕೊಂಡ್ರು ಗೊತ್ತಿಲ್ಲ. ನಾನು ಕಣ್ಣು ತೆಗೆದಾಗ ಯಾರೋ ಒಬ್ಬ ಸನ್ಯಾಸಿ ಎದುರುಗಡೆಗಿದ್ದ. ಅವನೇ ನನ್ನ ಕರ್ಕೊಂಡೋಗಿ ಪಾಲನೆ ಪೋಷಣೆ ಮಾಡಿದಂತೆ. ಹೋಗೋನು ಕಾಡಿಂದ ಈ ಗಿಡಮೂಲಿಕೆಗಳೆಲ್ಲ ತರೋನು, ಹಚ್ಚೋನು, ಕುಡಿಸೋನು, ಹಣ್ಣು ಹಂಪಲು ತಿನ್ನಿಸೋನು. ಪಾಪ ಅವನು ಬಡವ, ಅವನು ಭಿಕ್ಷೆ. ಯಾರ್ದೋ ಮನೆಗೆ ಹೋಗ್ತಾ ಇದ್ದಂತೆ, ಅವಳು ಯಾರೋ 2 ರೊಟ್ಟಿ ಕೊಡ್ತಾ ಇದ್ಲಂತಮ್ಮ. ಅವನು ತಗೊಂಬಂದು ಅದರಲ್ಲೇ ನನಗೊಂದು ರೊಟ್ಟಿ ತಿನ್ನಿಸೋನು. ಅವನಿಂದಾಗಿ ನಾನು ಬದುಕು ಬಂದೀನಿ ನೋಡಿ ಇವಾಗ ಅಂತ. ತಾಯಿಗೆ ತಲೆ ತಿರುಗದಂಗೆ ಆಗ್ಬಿಡುತ್ತೆ. ಒಂದು ಪಕ್ಷ ಏನಾದರೂ ವಿಷವನ್ನು ಹಾಕಿಕೊಟ್ಬಿಟ್ಟಿದ್ದಿದ್ರೆ. ಬಂಧುಗಳೇ, ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ, ನಾವು ಮಾಡುವಂಥ ಕೆಲಸ, ನಮ್ಮ ಕರ್ಮ ಇದೆಯಲ್ಲ, ಅದರಲ್ಲೊಂದು ಶ್ರದ್ಧೆ ಇರಬೇಕು, ಒಂದು ಭಕ್ತಿ ಇರಬೇಕು, ಒಂದು ಪ್ರೀತಿ ಇರಬೇಕು. ಇವತ್ತು ಆಯುರ್ವೇದ ನಿಮ್ಮೆಲ್ಲರ ಮೇಲೆ ಡಿಪೆಂಡ್ ಆಗಿದೆ. ಕಜೆ ಡಾಕ್ಟರ್ ಅದರ ಇನಿಷಿಯೇಟಿವ್ ತಗೊಂಡಿದ್ದಾರೆ, ಮುಟ್ಟಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಲ್ಲದನ್ನೂ ಕೂಡ ಭವ್ಯವಾಗಿ ಮಾಡಬೇಕು ಅನ್ನೋಂಥ ಒಂದು ಮನೋಭಾವನೆ ಇದೆಯಲ್ಲ, ಅದು ಹೆಚ್ಚೆಚ್ಚು ಆಯುರ್ವೇದವನ್ನು ಜನರಿಗೆ ಮುಟ್ಟಿಸುವಂಥ ಪ್ರಯತ್ನ ಈ ಮುಖಾಂತರ ಆಗ್ತಾ ಇದೆ. ನೀವೇನಾದರೂ ನಿಮ್ಮ ಕರ್ಮದಲ್ಲಿ ಲೋಪ ಆದರೆ ಅದು ವಿಷ ಆಗಿಬಿಡುತ್ತೆ. ನಿಜಕ್ಕೂ ಪ್ರೀತಿ ಮತ್ತು ಭಕ್ತಿಯಿಂದ ಮಾಡಿದ್ರೆ ಆಯುರ್ವೇದ ಉಳಿಯುತ್ತೆ, ಆಯುರ್ವೇದ ಉಳಿಸುತ್ತೆ, ಆಯುರ್ವೇದ ಬೆಳೆಯುತ್ತೆ. ಆ ಕೆಲಸ ಮಾಡಬೇಕು. ಕ್ಯಾನ್ಸರ್ನಿಂದಾಗಿ ಪ್ರತಿ ವರ್ಷ 25 ಲಕ್ಷ ಜನ ಸಾಯ್ತಾರೆ ಕ್ಯಾನ್ಸರ್ನಿಂದ ದೇಶದಲ್ಲಿ. ಅದಾದ ನಂತರದ್ದು ಹಾರ್ಟ್ ಅಟ್ಯಾಕ್ನಿಂದ. ಅದಾದ ನಂತರದ್ದು ಕ್ಯಾನ್ಸರ್ದು 10 ಲಕ್ಷ ಜನ ಸಾಯ್ತಾರೆ. ಅದಾದ ನಂತರದ ಇದು ಸ್ಟ್ರೋಕ್ದು
10 ಲಕ್ಷ ಜನ ಸಾಯ್ತಾರೆ ದೇಶದಲ್ಲಿ. ಆಯುರ್ವೇದದಲ್ಲಿ ಇನ್ನೂ ಕೂಡ ಬಹಳಷ್ಟು ಬದಲಾವಣೆ ಆಗಬೇಕಾಗಿದೆ. ಇನ್ನಷ್ಟು ಬದಲಾವಣೆಗಳು, ಒಂದಷ್ಟು ಡಾಕ್ಯುಮೆಂಟೇಷನ್ ಆಗಬೇಕಾಗಿದೆ, ಪ್ರಯೋಗಗಳಾಗಬೇಕಾಗಿದೆ. ಅದರ ಹೆಜ್ಜೆ ಈಗ ಶುರುವಾಗಿದೆ. ನಾವು ನೀವು ಡಾಕ್ಟ್ರಿಗೆ ಬೆಂಬಲ ಕೊಟ್ಟರೆ, ಕಜೆಯವರ ಹಿಂದೆ ನಿಂತರೆ ಖಂಡಿತವಾಗಲೂ ಆಯುರ್ವೇದ ಎಲ್ಲ ಕಡೆಗೂ ಕೂಡ ಮುಟ್ಟುತ್ತೆ. ನನಗೊಂದು ಸಮಸ್ಯೆ ಆಗಿತ್ತು, ನನಗೆ ಬ್ರೈನ್ದು ಸರ್ಜರಿ ಆಗಿದೆ. ನನಗೆ 10 ಗಂಟೆಗಳ ಕಾಲ ನನಗೆ ಸರ್ಜರಿ ಆಗಿದೆ. ನನಗೆ ಬದುಕುವಂಥ ಕೇಸೇ ಅಲ್ಲ, ನಾನು ಬದುಕುವಂಥ ಪ್ರಮಾಣ ಲೆಸ್ ದೆನ್ 5% ಇತ್ತು. ಬದುಕಿದ್ದೀನಿ. ಒಂದೇ ಒಂದು ರಿಕ್ವೆಸ್ಟ್ ಏನೋ ಡಾಕ್ಟರ್ಗಳಲ್ಲಿ ಅಂತಂದರೆ, ಈ ಆ್ಯನ್ಯುರಿಸಮ್ಗೆ, ಈ ಬ್ರೈನಿನ ಸಮಸ್ಯೆಗಳಿಗೆ ಆಯುರ್ವೇದದಲ್ಲಿ ಏನು ಪರಿಹಾರ ಇದೆ ಅದನ್ನು ಜನರಿಗೆ ಮುಟ್ಟಿಸುವಂಥ ಪ್ರಯತ್ನಗಳಾಗಬೇಕು. ನನ್ನ ಹೆಂಡತಿಗೆ ಇನ್ನೊಂದು ಸಮಸ್ಯೆ ಇದೆ, ಅವಳಿಗೆ AION ಅನ್ನುವಂಥದ್ದು. ಅಂದರೆ ಅದೇನಪ್ಪ ಅಂತಂದರೆ, ಅದು ಇಸ್ಕಿಮಿಕ್ ಆಪ್ಟಿಕ್ ನ್ಯೂರೋಪತಿ ಅಂತ. ಕಣ್ಣಿಗೆ ರಕ್ತ ಪೂರೈಸುವಂಥ ಆ ರಕ್ತನಾಳದಲ್ಲಿ, ಆ ನರದಲ್ಲಿ ರಕ್ತ ಸಂಚಾರ ಏರುಪೇರಾಗುತ್ತೆ. ಅದಕ್ಕೇನಾದರೂ ಮಾರ್ಗಗಳಿದೆಯಾ, ಅದನ್ನು ಜನರಿಗೆ ಮುಟ್ಟಿಸುವಂಥ ಪ್ರಯತ್ನ ಆಗಬೇಕು. ಈ ರೀತಿ ಬೇರೆ ಬೇರೆ ರೋಗಗಳಿಗೆ ಔಷಧಿಯನ್ನು ಕಂಡುಹಿಡಿಯುವಂಥ ಪ್ರಯತ್ನಗಳಾದರೆ ಖಂಡಿತವಾಗಲೂ ಯೋಗಕ್ಕೆ ಎಷ್ಟರ ಮಟ್ಟಿಗೆ ಮಾನ್ಯತೆ ಸಿಕ್ಕಿದೆಯಲ್ಲ, ನೆಕ್ಸ್ಟ್ ಸರದಿ ಆಯುರ್ವೇದದ್ದು, ಅದಕ್ಕೂ ಕೂಡ ಯೋಗ ಬರುವಂಥದ್ದು ನಿಶ್ಚಿತ. ನಾವೆಲ್ಲರೂ ಕೂಡ ಅವ್ರ ಒಟ್ಟಿಗಿರೋಣ ಅಂತ ಹೇಳ್ತಾ ಕೊನೆಯದಾಗಿ ಒಂದೇ ಮಾತು: ಜೈ ಹಿಂದ್, ಜೈ ಕರ್ನಾಟಕ, ಜೈ ಆಯುರ್ವೇದ, ಜೈ ಕಜೆ. ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಒಂದು ಮಾತಿದೆಯಲ್ಲ, ಹಂಗೆ ಆಯುರ್ವೇದೋ ರಕ್ಷತಿ ರಕ್ಷಿತಃ. ನಾವು ಆಯುರ್ವೇದವನ್ನು ರಕ್ಷಣೆ ಮಾಡಿದರೆ ಆಯುರ್ವೇದ ನಮ್ಮನ್ನು ರಕ್ಷಣೆ ಮಾಡುತ್ತೆ, ಸ್ವಸ್ಥ ಸಮಾಜ ನಿರ್ಮಾಣ ಆಗುತ್ತೆ. ನಿಜಕ್ಕೂ ನಾವು ಸುಖಿಗಳಾಗಿ ಬದುಕ್ಬೋದು. ನನ್ನ ಮಾತಲ್ಲಿ ಏನಾದರೂ ತಪ್ಪುಗಳಿದ್ರೆ ಕ್ಷಮಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.